ಶ್ರೀರಾಮನು ಮತ್ತಷ್ಟು ವಿವರವನ್ನು ಕೇಳಲೆಂದು. ಇನ್ನು ಮುಂದೆ ಜೀವಂತ ಪುರುಷನಿಗಾಗಿ ಈ ಕಲ್ಪನೆಯೊಳು ತ್ಯಾಗಪೂರ್ವಕವಾದ ವ್ಯವಹಾರವು ಹೇಗೆ ಸಂಭವಿಸುವುದು ಎಂಬುದನ್ನು ದಯಮಾಡಿ ವಿವರಿಸಿ ಗುರುದೇವ. ವಸಿಷ್ಠನು ಶ್ರೀರಾಮನನ್ನೇ ಪುನಃ ಪ್ರಶ್ನಿಸುತ್ತಾನೆ. ಈ ಅನುಮಾನದ ಹಿಂದಿನ ಕಾರಣವನ್ನು ವಿವರಿಸುವೆಯಾ? ಶ್ರೀರಾಮನು ಅಗತ್ಯವಾಗಿ ಗುರುದೇವ ಎಂದು ಹೇಳಿ, ಯಾವುದೇ ವ್ಯಕ್ತಿಯು ದೇಹ ಪ್ರಾಣ ಇತ್ಯಾದಿಗಳಲ್ಲಿ ಅಹಂತ ಮಮತ ಇತ್ಯಾದಿಗಳ ಕಲ್ಪನೆಗಳನ್ನು ತ್ಯಾಗ ಮಾಡಿದಾಗ ಅವನಿಂದ ಯಾವ ಕರ್ಮಗಳೂ ಕೂಡ ಮಾಡಲ್ಪಡುವುದಿಲ್ಲ. ಈ ರೀತಿಯ ಅವಸ್ಥೆಯಲ್ಲಿ ಭರಣ ಪೋಷಣ ಇತ್ಯಾದಿಗಳು ನಡೆಯುವುದಿಲ್ಲ. ಆಗ ದೇಹವನ್ನು ಧರಿಸಿರುವ ವ್ಯಕ್ತಿಯ ಜೀವದ ಶರೀರವು ಶೀಘ್ರವಾಗಿಯೇ ಪತನ ಹೊಂದುವುದು ಅಲ್ಲವೇ? ಮಹರ್ಷಿಯೇ, ಈ ಪರಿಸ್ಥಿತಿಯೇ ನನ್ನ ಅನುಮಾನದ ಹಿಂದಿನ ಕಾರಣವಾಗಿದೆ. ವಸಿಷ್ಠನು ರಘುವಂಶಿಯೇ ಎಂದು ಸಂಬೋಧಿಸಿ, ನಿನ್ನ ಸಂಶಯವು ಆಧಾರ ಸಹಿತವಾಗಿದೆ. ಇದಕ್ಕೆ ಪರಿಹಾರವೋ ಈ ರೀತಿಯಲ್ಲಿ ಇದೆ. ಜೀವಂತ ಪುರುಷನಿಗೆ ಕಲ್ಪನಾ ತ್ಯಾಗವೀಂ ಸಾಧ್ಯವಿಹುದು. ಅಹಂಭಾವವೇ ಕಲ್ಪನೆಯಂ ವಿದ್ವಾಂಸನ ಅರಿವಾಗಿಹುದು. ಜೀವಂತ ಪುರುಷನಿಗೆ ಕಲ್ಪನಾ ತ್ಯಾಗವೀಂ ಸಾಧ್ಯವಿಹುದೋ. ಅಹಂಭಾವವೇ ಕಲ್ಪನೆಯಂ ವಿದ್ವಾಂಸನ ಅರಿವಾಗಿಹುದೋ. ಆತ್ಮವೇ ಆಕಾಶ ಸಮಾನವೆಂದವ ಬಗೆಯಬಹುದೋ. ತತ್ವಜ್ಞನಿಗೀಂ ಸಂಕಲ್ಪವೇ ತ್ಯಾಗವೆಂ ತಿಳಿಯಬಹುದೋ. ತಾತ್ಪರ್ಯ: ಜೀವಂತ ಪುರುಷನಿಗೆ ಈ ಕಲ್ಪನೆಯ ತ್ಯಾಗವು ಸಾಧ್ಯವಿಹುದು. ಅಹಂಭಾವವೇ ಕಲ್ಪನೆ ಎಂದು ವಿದ್ವಾಂಸನ ಅರಿವಾಗಿಹುದು. ಆತ್ಮವೇ ಆಕಾಶ ಸಮಾನವೆಂದು ಅವನು ಬಗೆಯಬಹುದು. ತತ್ವಜ್ಞನಿಗೆ ಈ ಸಂಕಲ್ಪವೇ ತ್ಯಾಗವೆಂದು ತಿಳಿಯಬಹುದು. ಶೂನ್ಯತೆಯೊಳ್ ಮೌನವೇ ಪರಮಪದಕ್ಕೆ ಕಾರಣವಾಗುವುದು. ಪ್ರಾಪ್ತತೆಯೊಳ್ ಸಕಲವೀಂ ತೃಣ ಸಮಾನ ತೋರುವುದು. ಕರ್ಮಕೃತ ವಿಸ್ತೃತ ಫಲವೀಂ ಸುಪ್ತತೆಯೊಳ್ ಮರೆಯಾಗುವುದೋ. ಪ್ರಾರಬ್ಧಾನುಸಾರ ಕರ್ಮವೀಂ ಸಂಕಲ್ಪರಹಿತದೊಳ್ ಕೃತವಾಗುವುದು. ಪ್ರಾರಬ್ಧಾನುಸಾರ ಕರ್ಮವೀಂ ಸಂಕಲ್ಪರಹಿತದೊಳ್ ಕೃತವಾಗುವುದೋ. ತಾತ್ಪರ್ಯ: ಶೂನ್ಯತೆಯೊಳಗಿನ ಮೌನವೇ ಪರಮಪದಕ್ಕೆ ಕಾರಣವಾಗುವುದು. ಪ್ರಾಪ್ತತೆಯೊಳಗೆ ಸಕಲವಿದು ತೃಣ ಸಮಾನವಾಗಿ ತೋರುವುದು. ಕರ್ಮಕೃತ ವಿಸ್ತೃತ ಫಲವಿದು ಸುಪ್ತತೆಯೊಳಗೆ ಮರೆಯಾಗುವುದು. ಪ್ರಾರಬ್ಧದ ಅನುಸಾರ ಕರ್ಮವಿದು ಸಂಕಲ್ಪರಹಿತದೊಳಗೆ ಕೃತವಾಗುವುದು. ವಾಸನಾರಹಿತ ಪ್ರವೃತ್ತಿಯೊಳ್ ಜನ್ಮರೂಪವಿದು ನಿವಾರಿಪುದೋ. ವಾಸನಾರಹಿತ ಪ್ರವೃತ್ತಿಯೊಳ್ ಜನ್ಮರೂಪವಿದು ನಿವಾರಿಪುದೋ. ಸಮಶಾಂತ ಕಲ್ಯಾಣಮಯ ಸೂಕ್ಷ್ಮ ದ್ವಿತ್ವ ಏಕತ್ವರಹಿತ ಸರ್ವತ್ರ ವ್ಯಾಪಕಾನಂತ ಶುದ್ಧ ಸ್ವರೂಪ ಗುಣಗಳಿಂ ಪರಮಾತ್ಮನ ಪ್ರಾಪ್ತಿಯಾಗುವುದೋ.
ಶುದ್ಧ ಸ್ವರೂಪ ಗುಣಗಳೇ ಪರಮಾತ್ಮನ ಪ್ರಾಪ್ತಿಯಾಗುವುದೋ. ತಾತ್ಪರ್ಯ: ವಾಸನಾರಹಿತ ಪ್ರವೃತ್ತಿಯೊಳಗೆ ಜನ್ಮ ರೂಪವಿದು ನಿವಾರಿಸುವುದು. ಸಮಶಾಂತ ಕಲ್ಯಾಣಮಯ ಸೂಕ್ಷ್ಮ ದ್ವಿತ್ವ ಏಕತ್ವರಹಿತ ಸರ್ವತ್ರ ವ್ಯಾಪಕಾನಂತ ಶುದ್ಧ ಸ್ವರೂಪ ಗುಣಗಳಿಂದ ಪರಮಾಪ್ತನ ಪ್ರಾಪ್ತಿಯಾಗುವುದು. ಪರಬ್ರಹ್ಮ ವ್ಯಾಪ್ತಿಯೊಳ್ ಜೀವನಿವ ಸುಖಿಯಾಗುವನೋ. ಶರೀರ ಸಂಹಿತದಿಂ ರಹಿತದಿಂ ಪ್ರಯೋಜನವಿಲ್ಲವೆಂದರಿವನೋ. ಜಗವೀಂ ನಾಶವಂತವೆಂ ಜ್ಞಾನೀವ ತಿಳಿವನೋ. ಜಗವೀಂ ನಾಶವಂತವೆಂ ಜ್ಞಾನೀವ ತಿಳಿವನೋ. ಅವಶಿಷ್ಟ ಪಾರಮಾರ್ಥಿಕ ಸತ್ಯದೊಳ್ ಸ್ಥಿತನಾಗುವನೋ. ಅವಶಿಷ್ಟ ಪಾರಮಾರ್ಥಿಕ ಸತ್ಯದೊಳ್ ಸ್ಥಿತನಾಗುವನೋ. ತಾತ್ಪರ್ಯ: ಪರಬ್ರಹ್ಮ ಪ್ರಾಪ್ತಿಯೊಳಗೆ ಜೀವನಿವನು ಸುಖಿಯಾಗುವನು. ಶರೀರ ಸಹಿತದಿಂದ ರಹಿತದಿಂದ ಪ್ರಯೋಜನವಿಲ್ಲವೆಂದು ಅರಿವನು. ಜಗವಿದು ನಾಶವಂತವೆಂದು ಈ ಜ್ಞಾನಿಯು ತಿಳಿಯುವನು. ಉಳಿದ ಪಾರಮಾರ್ಥಿಕ ಸತ್ಯದೊಳಗೆ ಸ್ಥಿತನಾಗುವನು. ಶ್ರೀರಾಮನು ಹೇಳುತ್ತಾನೆ: ಇದು ನನ್ನದು, ನಾನು ಎಂಬ ಇತ್ಯಾದಿ ದೃಶ್ಯಗಳನ್ನು ಅಸತ್ಯವೆಂದು ಭಾವಿಸಿ ಅದರ ಚಿಂತನೆಯನ್ನೇ ಮಾಡದ ಜ್ಞಾನಿಯು ಕರ್ಮಗಳ ತ್ಯಾಗದಿಂದ ಯಾವ ಅಶುಭವನ್ನು, ಕರ್ಮ ಸಂಪಾದನೆಯಿಂದ ಯಾವ ಶುಭವನ್ನೂ ಗಳಿಸಿಕೊಳ್ಳುವನು. ಮಹಾತ್ಮ. ವಸಿಷ್ಠ: ಹೇ ದಾಶೀರಥಿಯೇ ಎಂದು ದೇಹರೂಪಿ ಉಪಾಧಿಯು ಇರುವ ತನಕ ಭಾವನಾಮಯ ಸೂಕ್ಷ್ಮ ಕರ್ಮ ತ್ಯಾಗವೀಂ ಹೇಗಾಗುವುದು. ಭಾವನಾಮಯ ಸೂಕ್ಷ್ಮ ಕರ್ಮ ತ್ಯಾಗವೀಂ ಹೇಗಾಗುವುದು. ಅನುಷ್ಠಾನವೀಂ ಹೇಗಾಗುವುದು. ಸ್ಥಿತ ದೇಹದೊಳ್ ಜೀವಚೇತನವೀಂ ಬಾಹ್ಯದಲ್ ಅಭ್ಯಂತರದಲ್ ವಸ್ತುವಿನ ಭಾವ ಮಾಡುವುದು. ಸತ್ಯತೆಯೊಳದಕ್ಕೆ ತತ್ಕಾಲ ಮಾತ್ರದಲ್ ಪ್ರತೀತವಾಗುವುದು. ಸತ್ಯತೆಯೊಳದಕ್ಕೆ ತತ್ಕಾಲ ಮಾತ್ರದಲ್ ಪ್ರತೀತವಾಗುವುದು. ತಾತ್ಪರ್ಯ: ಭಾವನಾಮಯ ಸೂಕ್ಷ್ಮ ಕರ್ಮದ ತ್ಯಾಗವಿದು ಹೇಗಾಗುವುದು. ಈ ಅನುಷ್ಠಾನವು ಹೇಗಾಗುವುದು. ಸ್ಥಿತ ದೇಹದೊಳಗೆ ಜೀವಚೇತನವಿದು ಬಾಹ್ಯದಲ್ಲಿ ಅಭ್ಯಂತರದಲ್ಲಿ ವಸ್ತುವಿನ ಭಾವ ಮೂಡುವುದು. ಸತ್ಯ ಅಸತ್ಯತೆಯೊಳು ಅದಕ್ಕೆ ತತ್ಕಾಲ ಮಾತ್ರದಲ್ಲಿ ಪ್ರತೀತವಾಗುವುದು. ವಸ್ತುವಿನೊಳ್ ಅಭಾವವಿದು ಮುಕ್ತತೆಗೆ ಕಾರಣವೋ. ಭ್ರಮೆಯೀಂ ಸತ್ಯಾಸತ್ಯ ವಿಚಾರದಿಂದೇನ್ ಪ್ರಯೋಜನವೋ. ಸ್ವಯಂ ದೃಶ್ಯ ಲಯದೊಳ್ ಮಾತ್ರವೇ ಅತ್ಯಂತ ಭಾವವೀಂ ಸಿದ್ಧವೋ. ಸ್ವಯಂ ದೃಶ್ಯ ಲಯದೊಳ್ ಮಾತ್ರವೇ ಅತ್ಯಂತ ಭಾವವೀಂ ಸಿದ್ಧವೋ. ಜಗತ್ಯಾಗವೆಂ ಅನಾಸಕ್ತಿಯಂ
ಮೋಕ್ಷವೆಂಬಿದಕ್ಕೆ ನಾಮವೋ. ತಾತ್ಪರ್ಯ: ವಸ್ತುವಿನೊಳಗಿನ ಅಭಾವವಿದು ಮುಕ್ತತೆಗೆ ಕಾರಣವು. ಈ ಭ್ರಮೆಯು ಸತ್ಯ ಅಸತ್ಯ ವಿಚಾರದಿಂದ ಏನು ಪ್ರಯೋಜನವು? ಸ್ವಯಂ ದೃಶ್ಯ ಲಯದೊಳು ಮಾತ್ರವೇ ಅತ್ಯಂತ ಭಾವವಿದು ಸಿದ್ಧವು. ಜಗದ ತ್ಯಾಗವೆಂದು, ಅನಾಸಕ್ತಿಯೆಂದು, ಮೋಕ್ಷವೆಂದು ಇದಕ್ಕೆ ನಾಮವು. ಶರೀರ ವಿದ್ಯಮಾನದೊಳ್ ಕರ್ಮ ತ್ಯಾಗವೀಂ ಅಸಾಧ್ಯವೋ. ಶರೀರ ವಿದ್ಯಮಾನದೊಳ್ ಕರ್ಮ ತ್ಯಾಗವೀಂ ಅಸಾಧ್ಯವೋ. ಅಜ್ಞಾನಿಯೋ ಕರ್ಮ ಧರಿಸುವನು ಮೂಲವಂ ಬಿಡನೋ. ಮನವಾಸನಾ ಸಂಕಲ್ಪದೊಳ್ ಕರ್ಮದ ಮೂಲವೋ. ಮನವಾಸನಾ ಸಂಕಲ್ಪದೊಳ್ ಕರ್ಮದ ಮೂಲವೋ. ಜ್ಞಾನದ ಪರಂತು ಸಂಕಲ್ಪವಿದಕ್ಕೆ ಉಚ್ಛೇದವೋ. ತಾತ್ಪರ್ಯ: ಶರೀರ ವಿದ್ಯಮಾನದೊಳಗೆ ಕರ್ಮ ತ್ಯಾಗವಿವು ಅಸಾಧ್ಯವು. ಅಜ್ಞಾನಿಯೋ ಕರ್ಮ ಧರಿಸುವನು, ಆದರೆ ಮೂಲವನ್ನು ಬಿಡನು. ಮನದ ವಾಸನೆಯ ಸಂಕಲ್ಪದೊಳಗೆ ಕರ್ಮದ ಮೂಲವು. ಜ್ಞಾನದ ಪರಂತು ಸಂಕಲ್ಪವು ಇದಕ್ಕೆ ಉಚ್ಛೇದವು. ರಘುನಂದನ ರಘುನಂದನ ಕಿಂ ಕರ್ಮಗಳ್ ಸಂಬಂಧವಿಲ್ಲವೋ. ರಘುನಂದನ ಆತ್ಮ ಕಿಂ ಕರ್ಮದೊಳ್ ಸಂಬಂಧವಿಲ್ಲವೋ. ಇದೀಂ ಕರ್ತೃತ್ವ ಭೋಕೃತ್ವ ರಹಿತವೋ. ತತ್ವಜ್ಞಾನ ಅನುಗುಣದೊಳ್ ಮಾತ್ರದಿಂ ಕರ್ಮವೀಂ ನಾಶವೋ. ಸಂಕಲ್ಪನಾಶದೊಳ್ ಸಂಸಾರವೀಂ ಸಂಪೂರ್ಣ ಶಾಂತವೋ. ತಾತ್ಪರ್ಯ: ರಘುನಂದನ, ಆತ್ಮಕ್ಕೆ ಈ ಕರ್ಮದೊಳಗೆ ಸಂಬಂಧವಿಲ್ಲವು. ಇದು ಈ ಕರ್ತೃತ್ವ ಭೋಕ್ತೃತ್ವ ರಹಿತವು. ತತ್ವಜ್ಞಾನ ಅನುಗುಣದೊಳು ಮಾತ್ರದಿಂದ ಕರ್ಮವಿವು ನಾಶವು. ಸಂಕಲ್ಪ ನಾಶದೊಳಗೆ ಸಂಸಾರವಿದು ಸಂಪೂರ್ಣ ಶಾಂತವು. ಸಂಪೂರ್ಣ ಕರ್ಮಗಳ ಸವಿಸ್ತಾರವೀಂ ಶರೀರವೋ. ಸಂಪೂರ್ಣ ಕರ್ಮಗಳ ಸವಿಸ್ತಾರವೀಂ ಶರೀರವೋ. ಬ್ರಹ್ಮಾನಂದ ಪ್ರಾಪ್ತತೆಯೊಳ್ ವಿಷಯ ಸುಖವೀಂ ನೀರಸವೋ. ನಂತರದೊಳ್ ಬಾಹ್ಯಾಂತರಂಗ ಪ್ರಭಾವವೀಂ ಅಪ್ರಾಕೃತವೋ. ಶ್ರೀರಾಮ ಶ್ರೀರಾಮ ಕರ್ಮ ವಿಷಯಗಳ ವಿಸ್ಮರಣೆಯೀಂ ಕರ್ಮ ತ್ಯಾಗವೋ. ಶ್ರೀರಾಮ ಕರ್ಮ ವಿಷಯಗಳ ವಿಸ್ಮರಣೆಯೀಂ ಕರ್ಮ ತ್ಯಾಗವೋ. ತಾತ್ಪರ್ಯ: ಸಂಪೂರ್ಣ ಕರ್ಮಗಳ ಸವಿಸ್ತಾರವಿದೆ ಶರೀರವು.
ಬ್ರಹ್ಮಾನಂದ ಪ್ರಾಪ್ತತೆಯೊಳಗೆ ವಿಷಯ ಸುಖಗಳಿವು ನೀರಸವು. ನಂತರದೊಳಗಿನ ಬಾಹ್ಯಾಂತರಂಗ ಪ್ರಭಾವವಿದು ಅಪ್ರಾಕೃತವು. ಶ್ರೀರಾಮ, ಕರ್ಮ ವಿಷಯಗಳ ವಿಸ್ಮರಣೆ ಇದೆ ಕರ್ಮತ್ಯಾಗವು. ಸಂಕಲ್ಪ ಶೂನ್ಯತೆಯೊಳ್ ಮಾತ್ರ ಕರ್ಮತ್ಯಾಗ ಸಿದ್ಧವೋ ಜ್ಞಾನಕೃತದಿಂ ಜೀವನ್ಮುಕ್ತನೊಳ್ ಸರ್ವಾವಸ್ಥೆಯೀಂ ಸಮಾನವೋ ಚೇತನಾ ತತ್ವಬೋಧದಿಂ ಜಗವಿದವಂಗೆ ಶಾಂತಸ್ವರೂಪವೋ ಚೇತನಾ ತತ್ವಬೋಧದಿ ಜಗವಿದವಂಗೆ ಶಾಂತಸ್ವರೂಪವೋ ಅಹಂ ಭಾವ ನಿವೃತ್ತಿಯೊಳ್ ಸಾಧನವೀಂ ಅದೃಷ್ಟವೋ ತಾತ್ಪರ್ಯ: ಸಂಕಲ್ಪ ಶೂನ್ಯತೆಯೊಳು ಮಾತ್ರವೇ ಕರ್ಮತ್ಯಾಗವು ಸಿದ್ಧವು. ಜ್ಞಾನಕೃತದಿಂದ ಜೀವನ್ಮುಕ್ತನೊಳಗೆ ಸರ್ವ ಅವಸ್ಥೆ ಇದು ಸಮಾನವು. ಚೇತನಾ ತತ್ವಬೋಧದಿಂದ ಜಗವಿದು ಅವನಿಗೆ ಶಾಂತ ಸ್ವರೂಪವು. ಅಹಂಭಾವದ ನಿವೃತ್ತಿಯೊಳಗೆ ಈ ಸಾಧನಗಳು ಕಾಣದು. ಶುದ್ಧ ಚಿತ್ತ ಪುರುಷನಿಗೋ ಉಪದೇಶದಿಂ ಉಪಯೋಗವೋ ಶುದ್ಧ ಚಿತ್ತ ಪುರುಷನಿಗೋ ಉಪದೇಶದಿಂ ಉಪಯೋಗವೋ ಅಹಂಕಾರಿಗೋ ತತ್ವದ ಉಪದೇಶವೇ ವ್ಯರ್ಥವೋ ಶ್ರೀರಾಮ ಪ್ರಾಚೀನೇತಿಹಾಸವೇ ಇದಕ್ಕೆ ದೃಷ್ಟಾಂತವೋ ಶ್ರೀರಾಮ ಪ್ರಾಚೀನೇತಿಹಾಸವೇ ಇದಕ್ಕೆ ದೃಷ್ಟಾಂತವೋ ಕೇವಲ ಜ್ಞಾನ ಬಂಧುವಾಗದೆ ನಿಜ ಜ್ಞಾನಿಯಾಗುವುದೇ ನಿಮ್ ಪ್ರಾಕೃತವೋ ಕೇವಲ ಜ್ಞಾನ ಬಂಧುವಾಗದೆ ನಿಜ ಜ್ಞಾನಿಯಾಗುವುದೇ ನಿಮ್ ಪ್ರಾಕೃತವೋ. ತಾತ್ಪರ್ಯ: ಶುದ್ಧ ಚಿತ್ತ ಪುರುಷನಿಗೋ ಉಪದೇಶದಿಂದ ಉಪಯೋಗವು, ಅಹಂಕಾರಿಗೋ ತತ್ವದ ಉಪದೇಶವೇ ವ್ಯರ್ಥವು. ಶ್ರೀರಾಮ, ಪ್ರಾಚೀನ ಇತಿಹಾಸವೇ ಇದಕ್ಕೆ ಉದಾಹರಣೆಯು. ವಲಜ್ಞಾನ ಬಂಧುವಾಗದೆ ನಿಜ ಜ್ಞಾನಿಯಾಗುವುದೇ ನಿನ್ನ ಪ್ರಾಕೃತವು. ಶ್ರೀರಾಮ ಆಶ್ಚರ್ಯದಿಂದ: ಹಾ, ಏನು ಜ್ಞಾನಬಂಧುವೆ? ಇದು ಯಾರಿಗೆ ಅನ್ವಯವಾಗುವುದು? ಕೇವಲ ಜ್ಞಾನಬಂಧುವಾಗುವುದರಿಂದ ಮನುಜಗೆ ಪ್ರಯೋಜನವೇನು? ವಸಿಷ್ಠನು ರಾಮನ ಆಶ್ಚರ್ಯವನ್ನು ತಣಿಸಲು ಉತ್ತರಿಸುವನು. ಶಿಲ್ಪಿಯು ಉಪಜೀವನಕ್ಕಾಗಿ ಶಿಲ್ಪಕಲೆಯನ್ನು ಕಲಿಸುವಂತೆಯೇ ಭೋಗೋಪಾರ್ಜನ ಶಾಸ್ತ್ರ ಪಠಣ ಜೀವನೇ ಜ್ಞಾನ ಬಂಧುವೋ ಇದರಿಂ ಕೇವಲ ಶಾಬ್ದಿಕ ಬೋಧ ಮಾತ್ರ ಪ್ರಾಪ್ತವೋ ವೈರಾಗ್ಯಾದಿ ರೂಪದೊಳಿದೋ ಸಂಪೂರ್ಣ ನಿಷ್ಫಲವೋ ವೈರಾಗ್ಯಾದಿ ರೂಪದೊಳಿದೋ ಸಂಪೂರ್ಣ ನಿಷ್ಫಲವೋ ಕಲಾ ಮಾತ್ರದಿಂ ಪುರುಷನ ಜೀವಕ್ಕೆ ನಿರ್ವಹಣವೋ ಕಲಾ ಮಾತ್ರದಿಂ ಪುರುಷನ ಜೀವಕ್ಕೆ ನಿರ್ವಹಣವೋ. ತಾತ್ಪರ್ಯ: ಭೋಗೋ ಪಾಪಾರ್ಜನ ಶಾಸ್ತ್ರ ಪಠಣ ಜೀವನೇ ಜ್ಞಾನಬಂಧುವು. ಇದರಿಂದ ಕೇವಲ ಶಾಬ್ದಿಕ ಬೋಧ ಮಾತ್ರ ಪ್ರಾಪ್ತವು. ವೈರಾಗ್ಯ ಇತ್ಯಾದಿ ರೂಪದೊಳಿದು ಸಂಪೂರ್ಣ ನಿಷ್ಫಲವು.
ಕಲಾ ಮಾತ್ರದಿಂದ ಪುರುಷನ ಜೀವಕ್ಕೆ ನಿರ್ವಹಣವು. ತತ್ವಜ್ಞ ಪರಮಾತ್ಮ ಜ್ಞಾನವೇ ವಾಸ್ತವದೊಳ್ ಜ್ಞಾನವೋ. ತತ್ವಜ್ಞ ಪರಮಾತ್ಮ ಜ್ಞಾನವೇ ವಾಸ್ತವದೊಳ್ ಜ್ಞಾನವೋ. ಭಿನ್ನ ಜ್ಞಾನ ಅಭ್ಯಾಸವೇ ಕೇವಲ ಜ್ಞಾನಾಭ್ಯಾಸವೋ. ಸಾರತತ್ವಬೋಧದೊಳ್ ಅಸಫಲತೆಯೇ ಕಾರಣವೋ. ಸಾರತತ್ವಬೋಧದೊಳ್ ಅಸಫಲತೆಯೇ ಕಾರಣವೋ. ಲೌಕಿಕ ಸುಖ ಪ್ರಾಪ್ತ ಕಾರ್ಯ ನಿರತನೇ ಜ್ಞಾನ ಬಂಧುವೋ. ತಾತ್ಪರ್ಯ: ತತ್ವಜ್ಞ ಪರಮಾಪ್ತ ಜ್ಞಾನವೇ ವಾಸ್ತವದೊಳಗೆ ಜ್ಞಾನವು. ಭಿನ್ನ ಜ್ಞಾನ ಅಭ್ಯಾಸವೇ ಕೇವಲ ಜ್ಞಾನದ ಅಭ್ಯಾಸವು. ಸಾರತತ್ವ ಬೋಧದೊಳಗಿನ ಅಸಫಲತೆಯೇ ಕಾರಣವು. ಲೌಕಿಕ ಸುಖ ಪ್ರಾಪ್ತ ಕಾರ್ಯ ನಿರತನೇ ಜ್ಞಾನ ಬಂಧುವು. ಜ್ಞಾನಿಯೋ ಆಹಾರ ಪ್ರಾಪ್ತಿಯೊಳ್ ಮಾತ್ರ ಅನಿಂದ ಕರ್ಮವಂ ಮಾಡಬೇಕು. ಪ್ರಾಣ ರಕ್ಷಣೆಯೊಳ್ ಮಾತ್ರ ಆಹಾರವಂ ಸಂಗ್ರಹಿಸಬೇಕು. ಜ್ಞಾನಿಯೋ ಆಹಾರ ಪ್ರಾಪ್ತಿಯೊಳ್ ಮಾತ್ರ ಅನಿಂದ ಕರ್ಮವಂ ಮಾಡಬೇಕು. ಪ್ರಾಣ ರಕ್ಷಣೆಯೊಳ್ ಮಾತ್ರ ಆಹಾರವಂ ಸಂಗ್ರಹಿಸಬೇಕು. ತತ್ವಜ್ಞಾನ ಪ್ರಾಪ್ತಿಯೊಳ್ ಮಾತ್ರ ಪ್ರಾಣವಂ ರಕ್ಷಿಸಬೇಕು. ಜರಾಮರಣ ಪರಿಹಾರದೊಳ್ ಮಾತ್ರ ತತ್ವವಂ ಗಳಿಸಬೇಕು. ಜರಾಮರಣ ಪರಿಹಾರದೊಳ್ ಮಾತ್ರ ತತ್ವವಂ ಗಳಿಸಬೇಕು. ತಾತ್ಪರ್ಯ: ಜ್ಞಾನಿಯೋ ಆಹಾರ ಪ್ರಾಪ್ತಿಯೊಳು ಮಾತ್ರ ಅನಿಂದ ಕರ್ಮವನ್ನು ಮಾಡಬೇಕು. ಪ್ರಾಣ ರಕ್ಷಣೆಯೊಳು ಮಾತ್ರ ಆಹಾರವನ್ನು ಸಂಗ್ರಹಿಸಬೇಕು. ತತ್ವಜ್ಞಾನ ಪ್ರಾಪ್ತಿಯೊಳು ಮಾತ್ರ ಪ್ರಾಣವನ್ನು ರಕ್ಷಿಸಬೇಕು. ಜರಾಮರಣ ಪರಿಹಾರದೊಳು ಮಾತ್ರ ತತ್ವವನ್ನು ಗಳಿಸಬೇಕು. ಪ್ರಾರಬ್ಧ ಚಿತ್ತದೊಳ್ ಸದ್ರುಪದನುಭವಿಯೇ ಜ್ಞಾನಿಯೋ. ಪ್ರಾರಬ್ಧ ಚಿತ್ತದೊಳ್ ಸದ್ರೂಪದನುಭವಿಯೇ ಜ್ಞಾನಿಯೋ. ಸಂಪೂರ್ಣ ವಾಸನೆಗಳಲ್ ಅಭಾವಿತನೇ ಜ್ಞಾನಿಯೋ. ಕೇವಲ ಪ್ರಾರಬ್ಧಾನುಸಾರ ಕರ್ಮಾನುಷ್ಠಾನನೇ ಜ್ಞಾನಿಯೋ. ಕೇವಲ ಪ್ರಾರಬ್ಧಾನುಸಾರ ಕರ್ಮಾನುಷ್ಠಾನನೇ ಜ್ಞಾನಿಯೋ. ಪರಮಾತ್ಮ ಸ್ವರೂಪವಂ ಅರಿತವನೇ ನಿಜ ಜ್ಞಾನಿಯೋ. ಪರಮಾತ್ಮ ಸ್ವರೂಪವಂ ಅರಿತವನೇ ನಿಜ ಜ್ಞಾನಿಯೋ. ತಾತ್ಪರ್ಯ: ಪ್ರಾರಬ್ಧ ಚಿತ್ತದೊಳಗೆ ಸದ್ರೂಪದ ಅನುಭವಿಯೇ ಜ್ಞಾನಿಯು. ಸಂಪೂರ್ಣ ವಾಸನೆಗಳಲ್ಲಿ ಅಭಾವಿತನೇ ಜ್ಞಾನಿಯು. ಕೇವಲ ಪ್ರಾರಬ್ಧದ ಅನುಸಾರ ಕರ್ಮದ ಅನುಷ್ಠಾನನೇ ಜ್ಞಾನಿಯು. ಪರಮಾತ್ಮ ಸ್ವರೂಪವನ್ನು ಅರಿತವನೇ ನಿಜ ಜ್ಞಾನಿಯು.
ಹೇ ರಘುನಂದನ ಹೇ ರಘುನಂದನ ನೀನೋ ಆಕಾಶ ಸಮಾನನೋ ತತ್ವಜ್ಞಾನವಿದನು ಸಚ್ಚಿದಾನಂದ ಪದದೊಳ್ಸಿತನೋ ಹೇ ರಘುನಂದನ ನೀನೋ ಆಕಾಶ ಸಮಾನನೋ ತತ್ವಜ್ಞಾನವಿದನು ಸಚ್ಚಿದಾನಂದ ಪದದೊಳ್ಸ್ಥಿತನೋ ಸಮನು ಸೌಮ್ಯನು ಇಂದ್ರಿಯದಿನ್ ಅಂತರ್ಮುಖನೋ ಸಮನು ಸೌಮ್ಯನು ಇಂದ್ರಿಯದಿಂ ಅಂತರ್ಮುಖನೋ ಬ್ರಹ್ಮಾನಂದದಲ್ಲಿ ಮಗ್ನನೋ ಆತ್ಮಾರಾಮನೋ ಶಾಂತನೋ. ತಾತ್ಪರ್ಯ: ಹೇ ರಘುನಂದನ, ನೀನೋ ಆಕಾಶ ಸಮಾನನು, ತತ್ವಜ್ಞಾನವಿದನು, ಸಚ್ಚಿದಾನಂದ ಪದದೊಳಗೆ ಸ್ಥಿತನು, ಸಮನು ಸೌಮ್ಯನು, ಇಂದ್ರಿಯದಿಂದ ಅಂತರ್ಮುಖನು, ಬ್ರಹ್ಮಾನಂದದಲ್ಲಿ ನಿಮಗ್ನನು, ಆತ್ಮಾರಾಮನು, ಶಾಂತನು. ಉದ್ಧಾರ ಭಾವದಿಂ ಕಾರ್ಯದೊಳ್ ನಿತ್ಯದಲ್ ಸ್ಥಿತನೋ ಕರ್ತೃರ್ಭಾವದೋಷರಹಿತನೋ ಪದದಲ್ ಸ್ವೇಚ್ಛಾನುಸಾರನೋ ಆತ್ಮನಲ್ ರಮಮಾಣನು ಪರಮೇಶ್ವರ ಸ್ವರೂಪನೋ ಆತ್ಮನಲ್ ರಮಮಾಣನು ಪರಮೇಶ್ವರ ಸ್ವರೂಪನೋ ದ್ವೈತಾದ್ವ್ಯತ ವಾಸನೆಯಂ ರಹಿತನೋ ದ್ವೈತಾದ್ವ್ಯತರ್ವಾಸನೆಯಂ ರಹಿತನೋ ಸ್ವಸಿದ್ಧನೋ. ತಾತ್ಪರ್ಯ: ಉದ್ಧಾರ ಭಾವದಿಂದ ಕಾರ್ಯದೊಳಗೆ ನಿತ್ಯದಲ್ಲಿ ಸ್ಥಿತನು, ಕರ್ತೃಭಾವ ದೋಷರಹಿತನು, ಪದದಲ್ಲಿ ಸ್ವೇಚ್ಛಾನುಸಾರನು, ಆತ್ಮನಲ್ಲಿ ರಮಮಾಣನು, ಪರಮೇಶ್ವರ ಸ್ವರೂಪನು, ದ್ವೈತ ಅದ್ವೈತ ವಾಸನೆಯಿಂದ ರಹಿತನು, ಸ್ವಸಿದ್ಧನು. ಶ್ರೀರಾಮನು ಮುಂದುವರೆದು ಕೇಳುವನು. ವಸ್ತುಸ್ಥಿತಿಯು ಹೀಗಿದ್ದರೆ ಅಹಂಭಾವ ಪ್ರತೀತದೊಳು ವಸಿಷ್ಠನಾದ ನೀನು ಹೇಗೆ ಸ್ಥಿತನಾಗಿರುವೆ? ಇದನ್ನು ಕುರಿತು ಹೇಳಬೇಕು ಗುರುದೇವ. ರಾಮನ ಈ ಪ್ರಶ್ನೆಯಿಂದ ಮುನಿಯು ಮೌನವಾದನು. ಇದನ್ನು ಗಮನಿಸಿದ ದೊಡ್ಡ ದೊಡ್ಡ ವಿದ್ವಾಂಸರುಗಳು ತಮ್ಮ ತಮ್ಮಲ್ಲೇ ಗುಸುಗುಸು ಮಾತನಾಡುತ್ತಾ ಸಂಶಯದ ಸುಳಿಯಲ್ಲಿ ಸಿಲುಕಿದರು. ದಶರಥನಿಗೂ ಒಂದು ರೀತಿಯಲ್ಲಿ ಸಂಶಯದ ಸುಳಿಯು ಅವನ ಮುಖದ ಮೇಲೆ ತೇಲಿದಂತಾಯಿತು. ಇದೆಲ್ಲವನ್ನೂ ಗಮನಿಸಿದ ಶ್ರೀರಾಮನು ಮಹರ್ಷಿಯನ್ನು ಪುನಃ ಪ್ರಶ್ನಿಸಿದನು. ಹೇ ಭಗವಾನ್, ಹೀಗೆ ನೀನು ಮೌನವಾಗಿದ್ದೇಕೆ? ನಿನ್ನಂತಹ ಜ್ಞಾನಿಗೆ ಉತ್ತರಿಸಲಾಗದ ಪ್ರಶ್ನೆಯೇ ಇಲ್ಲಿಲ್ಲ, ಸಂಸಾರದಲ್ಲಿಯೂ ಇಲ್ಲ. ದಯಮಾಡಿ ನನ್ನ ಈ ಪ್ರಶ್ನೆಗೆ ಉತ್ತರಿಸು. ವಸಿಷ್ಠನು ಹೇ ರಘುನಂದನ ಎಂದು ನಿಧಾನವಾಗಿ ಆರಂಭಿಸುವನು. ನಿನ್ನ ಪ್ರಶ್ನೆಗೆ ಉತ್ತರಿಸುವ ಶಕ್ತಿಯು ನನ್ನಲ್ಲಿ ಇಲ್ಲವು. ಹಾಗೆಂದ ಯುಕ್ತಿಗೇನೂ ಕೊರತೆಯಾಗಿಲ್ಲ. ನಿನ್ನ ಪ್ರಶ್ನೆಗೆ ಮೌನವೇ ಉತ್ತರವಾಗಿರುವುದು. ಜಗದಲ್ ಪ್ರಶ್ನಕರ್ತರೋ ಎರಡು ಬಗೆಯಿರುವರು. ಜಗದಲ್ ಪ್ರಶ್ನಕರ್ತರೋ ಎರಡು ಬಗೆಯಿರುವರೋ. ಒಬ್ಬನು ತತ್ವಜ್ಞನೋ ಮತ್ತೊಬ್ಬನು ಅಜ್ಞಾನಿಯೋ. ಅಜ್ಞಾನಿಯ ಪ್ರಶ್ನೆಗೆ
ಅಜ್ಞಾನಿಯೇ ಉತ್ತರಿಸಬೇಕು. ಅಜ್ಞಾನಿಯ ಪ್ರಶ್ನೆಗೆ ಅಜ್ಞಾನಿಯೇ ಉತ್ತರಿಸಬೇಕು. ತತ್ವಜ್ಞಾನಿಗೆ ಪರಮಾತ್ಮ ಜ್ಞಾನಿಗೆ ಮೌನವೇ ಉತ್ತರಿಸಬೇಕು. ತಾತ್ಪರ್ಯ: ಜಗದಲ್ಲಿ ಪ್ರಶ್ನಕರ್ತರು ಎರಡು ಬಗೆ ಇರುವರು. ಒಬ್ಬನು ತತ್ವಜ್ಞನು, ಮತ್ತೊಬ್ಬನು ಅಜ್ಞಾನಿಯು. ಅಜ್ಞಾನಿಯ ಪ್ರಶ್ನೆಗೆ ಅಜ್ಞಾನಿಯೇ ಉತ್ತರಿಸಬೇಕು. ತತ್ವಜ್ಞಾನಿಗೆ ಪರಮಾತ್ಮ ಜ್ಞಾನಿಗೆ ಮೌನವೇ ಉತ್ತರಿಸಬೇಕು. ತತ್ವಜ್ಞಾನ ಪೂರ್ವದಲ್ ಪರಮ ಪದವೀಂ ಮೌನದಿಂ ಉಪಸ್ಥಿತವೋ. ತತ್ವಜ್ಞಾನ ಪೂರ್ವದಲ್ ಪರಮ ಪದವೀಂ ಮೌನದಿಂ ಉಪಸ್ಥಿತವೋ. ಸಂಬಂಧಿತದಲ್ ಉಪದೇಶ ವಾಣಿಯಿಂ ಪ್ರವೃತ್ತವೋ. ಅಜ್ಞಾನದಲ್ ಸ್ವಸಂಕಲ್ಪ ಸ್ವರೂಪವೀಂ ವಾಣಿ ವಿಷಯವೋ. ಇದರ ಕಲ್ಪಿತ ಸ್ವರೂಪವೇ ಇದರ ಕಲ್ಪಿತ ಸ್ವರೂಪವೇ ಉಪದೇಶ ರೂಪವೋ. ತಾತ್ಪರ್ಯ: ತತ್ವಜ್ಞಾನದ ಹಿಂದೆ ಈ ಪರಮಪದವು ಮೌನದಿಂದ ಉಪಸ್ಥಿತವು. ಸಂಬಂಧಿತದಲ್ಲಿ ಉಪದೇಶವಾಣಿ ಇದು ಪ್ರವೃತ್ತವು. ಅಜ್ಞಾನದಲ್ಲಿ ಸ್ವಸಂಕಲ್ಪ ಸ್ವರೂಪವಿದೆ, ವಾಣಿಯ ವಿಷಯವು. ಇದರ ಕಲ್ಪಿತ ಸ್ವರೂಪವೇ ಉಪದೇಶ ರೂಪವು. ತತ್ವಜ್ಞಾನದಿಂ ಯಥಾರ್ಥ ಸ್ವರೂಪವೀಂ ಪ್ರಕಟವೋ. ಕಾರಣದಿಂ ಮೌನವೇ ಇದಕ್ಕೆ ಉತ್ತರವೋ. ತತ್ವಜ್ಞಾನದಿಂ ಯಥಾರ್ಥ ಸ್ವರೂಪವೀಂ ಪ್ರಕಟವೋ. ತತ್ವಜ್ಞ ಶಿರೋಮಣಿಯೇ ನಿನಗಿದೆ ಸುಂದರವೋ. ತತ್ವಜ್ಞ ಶಿರೋಮಣಿಯೇ ನಿನಗಿದೆ ಸುಂದರವೋ. ವಕ್ತಾರ ಸ್ವಾನುಸಾರದೊಳ್ ಮಾತ್ರವೇ ಉಪದೇಶವೀಂ ಕೃತವೋ. ವಕ್ತಾರ ಸ್ವಾನುಸಾರದೊಳ್ ಮಾತ್ರವೇ ಉಪದೇಶವೀಂ ಕೃತವೋ. ತಾತ್ಪರ್ಯ: ತತ್ವಜ್ಞಾನದಿಂದ ಯಥಾರ್ಥ ಸ್ವರೂಪವಿದು ಪ್ರಕಟವು. ಕಾರಣದಿಂದ ಮೌನವೇ ಇದಕ್ಕೆ ಉತ್ತರವು. ತತ್ವಜ್ಞ ಶಿರೋಮಣಿಯೇ ನಿನಗಿದೆ ಸುಂದರವು. ವಕ್ತಾರ ಸ್ವಾನುಸಾರದಳು ಮಾತ್ರವೇ ಉಪದೇಶವಿದು ಕೃತವು. ನಾನೀಂ ಜ್ಞೇಯದಲ್ ಬ್ರಹ್ಮರೂಪದೊಳ್ ಸ್ಥಿತನೋ. ಕಾರಣದಿಂ ಆಪದದಲ್ ನಾಂ ಪ್ರತಿಷ್ಠಿತನೋ. ಪ್ರಾಕೃತದಿಂ ವಾಣಿಮಲವಂ ನಾಂ ಗ್ರಹಿಸನೋ. ಮೌನದಿಂ ನಾಂ ತತ್ವವಂ ಪ್ರತಿಪಾದಿಸುತ್ತಿರುವೆನೋ. ಮೌನದಿಂ ನಾಂ ತತ್ವವಂ ಪ್ರತಿಪಾದಿಸುತ್ತಿರುವೆನೋ.
ತಾತ್ಪರ್ಯ: ನಾನು ಈ ಜ್ಞೇಯದಲ್ಲಿ ಬ್ರಹ್ಮರೂಪದೊಳಗೆ ಸ್ಥಿತನು. ಕಾರಣದಿಂದ ಆ ಪದದಲ್ಲಿ ನಾನು ಪ್ರತಿಷ್ಠಿತನು. ಪ್ರಾಕೃತದಿಂದ ವಾಣಿಮಲವನ್ನು ನಾನು ಗ್ರಹಿಸೆನು. ಮೌನದಿಂದ ನಾನು ತತ್ವವನ್ನು ಪ್ರತಿಪಾದಿಸುತ್ತಿರುವೆನು. ಶ್ರೀರಾಮನು ಪುನಃ ಮನವಿ ಮಾಡುವನು. ವಾಣಿಯಲ್ಲಿ ಯಾವ ರೀತಿಯ ದೋಷಗಳು ಇರುವವೋ ಅವುಗಳನ್ನು ಆಧರಿಸದೆ ಕೇವಲ ವಿಧಿರೂಪದಿಂದಲೂ ಹಾಗೂ ನಿಷೇಧ ರೂಪದಿಂದಲೂ ವಾಸ್ತವವಾಗಿ ನೀನು ಯಾರು ಎಂಬ ವಿಚಾರವನ್ನು ಹೇಳಬೇಕು. ಈ ನನ್ನ ಕೋರಿಕೆಯನ್ನು ಮನ್ನಿಸಬೇಕು ಗುರುದೇವ. ವಸಿಷ್ಠನು ನಿಶ್ಚಯ ಮಾಡಿಕೊಂಡು ಮಾತನಾಡಲು ಆರಂಭಿಸುವನು. ಹಾಗಾದರೆ ಈ ವಿಷಯವನ್ನು ಯಥಾವತ್ತಾಗಿ ಕೇಳು. ನೀನಾರು ನಾನಾರು ಜಗವೀಂ ಆವುದು, ನೀನಾರು ನಾನಾರು ಜಗವೀಂ ಆವುದು, ವಿಚಾರಗಳೀಂ ನಾಂ ವಿವೇಚಿಸಲು ಆರಂಭಿಸಿರುವೆನೋ. ನಿರ್ವಿಕಾರ ಚಿನ್ಮಯ ಪರಮಾತ್ಮನೇ ನಾನಿರುವೆನೋ. ನಿರ್ವಿಕಾರ ಚಿನ್ಮಯ ಪರಮಾತ್ಮನೇ ನಾನಿರುವೆನೋ. ಬಾಹ್ಯಾಂತರ ವಿಷಯಗಳಲ್ಲ ಸರ್ವಥಾ ಅಭಾವಿತನೋ. ತಾತ್ಪರ್ಯ: ನೀನಾರು ನಾನಾರು, ಈ ಜಗವು ಯಾವುದು? ಈ ವಿಚಾರಗಳನ್ನು ನಾನು ವಿವೇಚಿಸಲು ಆರಂಭಿಸಿರುವೆನು. ನಿರ್ವಿಕಾರ ಚಿನ್ಮಯ ಪರಮಾತ್ಮನೇ ನಾನಿರುವೆನು. ಬಾಹ್ಯಾಂತರ ವಿಷಯಗಳಲ್ಲಿ ನಾನು ಸರ್ವಥಾ ಅಭಾವಿತನು. ಸಮಸ್ತ ಕಲ್ಪನೆಗಳಲ್ಲಿ ಇದೋ ಅತೀತವೋ. ಸಮಸ್ತ ಕಲ್ಪನೆಗಳಲ್ಲಿ ಇದೋ ಅತೀತವೋ. ನಿರ್ಮಲ ಅನಂತಗಳಲ್ಲಿ ನಾಂ ಚೇತನನೋ. ವಿಶುದ್ಧ ಜ್ಞಾನ ರೂಪದೊಳ್ ಎನ್ನಾತ್ಮವೇ ಪರಮಾತ್ಮವೋ. ವಿಶುದ್ಧ ಜ್ಞಾನ ರೂಪದೊಳ್ ಎನ್ನಾತ್ಮವೇ ಪರಮಾತ್ಮವೋ. ಭೇದ ಜ್ಞಾನ ದೃಷ್ಟಿಯೀಂ ಎನ್ಭಾವದಿಂ ತ್ಯಜಿತವೋ. ತಾತ್ಪರ್ಯ: ಸಮಸ್ತ ಕಲ್ಪನೆಗಳಲ್ಲಿ ಇದು ಅತೀತವು. ನಿರ್ಮಲ ಅನಂತಗಳಲ್ಲಿ ನಾನು ಚೇತನನು. ವಿಶುದ್ಧ ಜ್ಞಾನ ರೂಪದೊಳಗೆ ನನ್ನಾತ್ಮವೇ ಪರಮಾತ್ಮವು. ಭೇದ ಜ್ಞಾನ ದೃಷ್ಟಿ ಇದು ನನ್ನ ಭಾವದಿಂದ ತ್ಯಜಿತವು. ಸಕಲ ವಸ್ತುಗಳಂ ನಾಂ ಎನ್ನಾತ್ಮದಿಂ ಭಿನ್ನವೆಂದೆಣಿಸೆನೋ. ಸಕಲ ವಸ್ತುಗಳಂ ನಾಂ ಎನ್ನಾತ್ಮದಿಂ ಭಿನ್ನವೆಂದೆಣಿಸೆನೋ. ವ್ಯವಹಾರ ಪಾರಾಯಣದೊಳ್ ಪರಮತೆಯಿಂ ಶಾಂತನೋ. ಜ್ಞಾನದಿಂ ಶವ ಸಮಾನ ಸ್ಥಿತಿಯೊಳ್ ವಿದ್ಯಾಮಾನನೋ. ಜ್ಞಾನದಿಂ ಶವ ಸಮಾನ ಸ್ಥಿತಿಯೊಳ್ ವಿದ್ಯಾಮಾನನೋ. ಪರಮವೆಂ ಪದದೊಳ್ ನಿತ್ಯಕೃತದಿಂ ಸ್ಥಿತನೋ. ಪರಮವ್ಯಂ ಪದದೊಳ್ ನಿತ್ಯಕೃತದಿಂ ಸ್ಥಿತನೋ. ತಾತ್ಪರ್ಯ:
ಸಕಲ ವಸ್ತುಗಳನ್ನು ನಾನು ನನ್ನಾತ್ಮದಿಂದ ಭಿನ್ನವೆಂದು ಎಣಿಸೆನು. ವ್ಯವಹಾರ ಪಾರಾಯಣದೊಳಗೆ ಪರಮತೆಯಿಂದ ಶಾಂತನು, ಜ್ಞಾನದಿಂದ ಶವ ಸಮಾನ ಸ್ಥಿತಿಯೊಳಗೆ ವಿದ್ಯಮಾನನು, ಪರಮವೆಂಬ ಪದದೊಳಗೆ ನಿತ್ಯ ಕೃತದಿಂದ ಸ್ಥಿತನು. ರಘುನಂದನ ಆತ್ಮವೀಂ ಸ್ವಭಾವದಿಂ ಪ್ರಾಕೃತವೋ ರಘುನಂದನ ಆತ್ಮವೀಂ ಸ್ವಭಾವದಿಂ ಪ್ರಾಕೃತವೋ ಬಾಹ್ಯಭಾವದಿಂ ಬಾಹ್ಯವೂ ಆತ್ಮತ್ವದಿಂ ಆತ್ಮರೂಪವೋ ಅಜ್ಞಾನಿಗಳೀಂ ಶಾಂತ ಬಳಿಕದಲ್ ಆತ್ಮವೀಂ ಅವಿಶಿಷ್ಟವೋ ಇದೇ ವಾಣಿ ವಿಷಯ ವಿದ್ಯಾಮಾನದೊಳ್ ಅಪ್ರಾಕೃತವೋ ತಾತ್ಪರ್ಯ. ರಘುನಂದನ, ಆತ್ಮವಿವು ಸ್ವಭಾವದಿಂದ ಪ್ರಾಕೃತವು, ಬಾಹ್ಯ ಭಾವದಿಂದ ಬಾಹ್ಯವು, ಆತ್ಮತತ್ವದಿಂದ ಆತ್ಮರೂಪವು. ಅಜ್ಞಾನಗಳಿಗೆ ಶಾಂತ ಬಳಿಕದಲ್ಲಿ ಆತ್ಮವಿದು ಉಳಿಯುವುದೋ ಇದೇ ಈ ವಾಣಿ ವಿಷಯ ವಿದ್ಯಮಾನದೊಳಗೆ ಅಪ್ರಾಕೃತವು. ಆತ್ಮತತ್ವ ಯಥಾರ್ಥ ಜ್ಞಾನದಿಂ ಇಚ್ಛ ಇದು ಬ್ರಹ್ಮರೂಪವೋ ಆತ್ಮತತ್ವ ಯಥಾರ್ಥ ಜ್ಞಾನದಿಂ ಇಚ್ಛ ಇದು ಬ್ರಹ್ಮರೂಪವೋ ಇಚ್ಛಾಶಾಂತತೆಯಿಂ ಸಕಲ ವಿಕಾರಗಳ ನಾಶವೋ ಕಾರಣದೊಳ್ ಅವಿದ್ಯಾ ನಾಶದಿಂ ವೈರಾಗ್ಯವೋ ಕಾರಣದೊಳ್ ಅವಿದ್ಯಾ ನಾಶದಿಂ ವೈರಾಗ್ಯವೋ ಪರಿಸ್ಥಿತಿಯೊಳೆಲ್ಲ ಇಚ್ಛಾ ನಿಶ್ಚಯಿವು ಪರಬ್ರಹ್ಮ ಸ್ವರೂಪವೋ. ತಾತ್ಪರ್ಯ. ಆತ್ಮತತ್ವ ಯಥಾರ್ಥ ಜ್ಞಾನದಿಂದ ಇಚ್ಛೆ ಇದು ಬ್ರಹ್ಮರೂಪವು, ಇಚ್ಛಾ ಶಾಂತತೆಯಿಂದ ಸಕಲ ವಿಕಾರಗಳ ನಾಶವು, ಕಾರಣದೊಳಗೆ ಅವಿದ್ಯಾ ನಾಶದಿಂದ ವೈರಾಗ್ಯವು, ಪರಿಸ್ಥಿತಿಯೊಳಗೆ ನನ್ನ ಇಚ್ಛಾ ನಿಚ್ಛೆ ಇವು ಪರಬ್ರಹ್ಮ ಸ್ವರೂಪವು. ರಘುವಂಶೀ ಬ್ರಹ್ಮಸ್ವರೂಪವೀಂ ಅತ್ಯಂತ ಸೂಕ್ಷ್ಮವೋ ಅಣುರೇಣು ತೃಣಕಾಷ್ಟದೊಳ್ ಸೂಕ್ಷ್ಮ ಬ್ರಹ್ಮವೀಂ ಸ್ಥಿತವೋ ಅರಿತವಂಗೀಂ ಸತ್ತಾಸತ್ತೆ ದ್ವೈತಾದ್ವೈತಗಳಲ್ ಸಮಾನ ಭಾವವೋ ಅರಿತವಂಗೀಂ ಸತ್ತಾಸತ್ತೆ ದ್ವೈತಾದ್ವೈತಗಳಲ್ ಸಮಾನ ಭಾವವೋ ಮಹಾತ್ಮೀಂ ವಾಣಿಗೋ ಅಕಲನವು ಅಸಾಧ್ಯವೋ. ತಾತ್ಪರ್ಯ. ರಘುವಂಶಿ ಬ್ರಹ್ಮ ಸ್ವರೂಪವಿದು ಅತ್ಯಂತ ಸೂಕ್ಷ್ಮವು, ಅಣುರೇಣು ತೃಣ ಕಾಷ್ಠದೊಳಗೆ ಸೂಕ್ಷ್ಮ ಬ್ರಹ್ಮವಿದು ಸ್ಥಿತವು. ಅರಿತವನಿಗೆ ಈ ಸತ್ತಾಸತ್ತೆ ದ್ವೈತಾದ್ವೈತಗಳಲ್ಲಿ
ಸಮಾನ ಭಾವವು. ಮಹಾತ್ಮೈ ಇದು ವಾಣಿಗೋ ಅಕಲನವು, ಅಸಾಧ್ಯವು. ತತ್ವಜ್ಞಾನದೊಳ್ ಮೂಲ ಅಜ್ಞಾನದ ಉಪಶಮನವೋ, ತತ್ವಜ್ಞಾನದೊಳ್ ಮೂಲ ಅಜ್ಞಾನದ ಉಪಶಮನವೋ, ಕಾರಣದಿಂ ಮಹಾನುಭಾವದೊಳ್ ಅಭಿಮಾನದ ನಷ್ಟವೋ, ನಂತರದೊಳ್ ಜೀವವೀಂ ಸ್ವಸ್ವರೂಪದಲ್ ಲೀನವೋ, ಶಾಂತವು ವಿಕ್ಷೇಪರಹಿತದೊಳ್ ಸಚ್ಚಿದಾನಂದದಿಂ ಸಮಾಧಿಯೋ, ಶಾಂತವು ವಿಕ್ಷೇಪರಹಿತದೊಳ್ ಸಚ್ಚಿದಾನಂದದಿಂ ಸಮಾಧಿಯೋ. ತಾತ್ಪರ್ಯ: ತತ್ವಜ್ಞಾನದೊಳಗೆ ಮೂಲ ಅಜ್ಞಾನದ ಉಪಶಮನವು, ಕಾರಣದಿಂದ ಮಹಾ ಅನುಭಾವದೊಳಗೆ ಅಭಿಮಾನದ ನಷ್ಟವು, ನಂತರದೊಳಗೆ ಜೀವವಿದು ಸ್ವಸ್ವರೂಪದಲ್ಲಿ ಲೀನವು, ಶಾಂತವು ವಿಕ್ಷೇಪರಹಿತದೊಳಗೆ ಸಚ್ಚಿದಾನಂದದಿಂದ ಸಮಾಧಿಯು. ಶ್ರೀರಾಮನು ಮತ್ತಷ್ಟು ವಿವರವನ್ನು ಕೇಳಲೆಂದು. ಸಮಾಧಿಯ ಸ್ವರೂಪವು ಹೇಗಿರುವುದು? ಇದರಿಂದ ಪುರುಷನು ವಿಶ್ರಾಂತಿಯನ್ನು ಹೇಗೆ ಹೊಂದುವನು? ಈ ವಿಚಾರವನ್ನು ನನಗೆ ತಿಳಿ ಹೇಳಿ ಗುರುದೇವ. ವಸಿಷ್ಠ ಶ್ರೀರಾಮನಿಗೆ ಹೇಳುವನು. ಈ ಸಮಾಧಿಯ ಸ್ವರೂಪವನ್ನು ನಾನು ಹೇಗೆ ಬಣ್ಣಿಸಲಿ? ವಿವೇಕಿ ಪುರುಷಂಗೆ ಇದೋ ಜೀವನವಂ ಪ್ರದಾನಿಪುದೋ, ವಿವೇಕಿ ಪುರುಷಂಗೆ ಇದೋ ಜೀವನವಂ ಪ್ರದಾನಿಪುದೋ, ಸಂಸಾರದೊಳುತ್ಪನ್ನ ವೈರಾಗ್ಯವೇ ಸಮಾಧಿಯ ಉಗಮವಾಗಿಪುದೋ, ಚಿತ್ತವೇ ವಾಸ್ತವೊಳಿದಕ್ಕೆ ಪರಮಕ್ಷೇತ್ರವಾಗಿಪುದೋ, ಚಿತ್ತವೇ ವಾಸ್ತವೊಳಿದಕ್ಕೆ ಪರಮಕ್ಷೇತ್ರವಾಗಿಪುದೋ, ವಿವೇಕ ಪರಿಷ್ಕೃತ ಚಿತ್ತವೇ ವೈರಾಗ್ಯ ಕಿಂ ಕಾರಣವಾಗಿಪುದೋ, ವಿವೇಕ ಪರಿಷ್ಕೃತ ಚಿತ್ತವೇ ವೈರಾಗ್ಯ ಕಿಂ ಕಾರಣವಾಗಿಪುದೋ. ತಾತ್ಪರ್ಯ: ವಿವೇಕಿ ಪುರುಷನಿಗೆ ಇದು ಜೀವನವನ್ನು ಪ್ರಧಾನಿಸುವುದು. ಸಂಸಾರದೊಳಗಿನ ಉತ್ಪನ್ನ ವೈರಾಗ್ಯವೇ ಸಮಾಧಿಯ ಉಗಮವಾಗಿರುವುದು. ಚಿತ್ತವೇ ವಾಸ್ತವದೊಳು ಇದಕ್ಕೆ ಪರಮಕ್ಷೇತ್ರವಾಗಿರುವುದು. ವಿವೇಕ ಪರಿಷ್ಕೃತ ಚಿತ್ತವೇ ವೈರಾಗ್ಯಕ್ಕೆ ಎಂದು ಕಾರಣವಾಗಿರುವುದು. ಕಾಯಿಕ ವಾಚಿಕ ಮಾನಸಿಕ ತಾಪಿಕ ದಾನ ಅವಮಾನೇತ್ಯಾದಿ ರಾಗಾನುರಾಗ ಕಾಮಾದಿ, ಕಾಯಿಕ ವಾಚಿಕ ಮಾನಸಿಕ ತಾಪಿಕ ದಾನ ಅವಮಾನೇತ್ಯಾದಿ ರಾಗಾನುರಾಗ ಕಾಮಾದಿ ಗುಣಗಳಿಂ ರಕ್ಷಿತವೋ, ತೀರ್ಥಸ್ಥಾನ ನಿವಾಸವೀ ವೈರಾಗ್ಯವು ಷಡ್ರಿಪುಗಳ ತ್ಯಾಗವೇ ವೈರಾಗ್ಯವೋ,
ವೈರಾಗ್ಯವು ಷಡ್ರಿಪುಗಳ ತ್ಯಾಗವೇ ವೈರಾಗ್ಯವೋ. ತಾತ್ಪರ್ಯ: ಕಾಯಿಕ, ವಾಚಿಕ, ಮಾನಸಿಕ, ತಾಪಿಕ, ದಾನ, ಅವಮಾನ ಇತ್ಯಾದಿ ರಾಗಾನುರಾಗ ಕಾಮಾದಿ ಗುಣಗಳಿಂದ ರಕ್ಷಿತವು. ತೀರ್ಥಸ್ಥಾನ ನಿವಾಸವಿದೆ ವೈರಾಗ್ಯವು. 6 ಶತ್ರುಗಳ ತ್ಯಾಗವೇ ವೈರಾಗ್ಯವು. ವಿವೇಕದಿಂ ತಮವಂ ಸತ್ಕರ್ಮಗಳಿಂ ರಜವಂ. ವಿವೇಕದಿಂ ತಮವಂ ಸತ್ಕರ್ಮಗಳಿಂ ರಜವಂ. ಸಂಪದದೊಳ್ಳೋಭವಂ ವಾಸ್ತವದೊಳ್ ತ್ಯಜಿಸಬೇಕೋ. ಶಮೆದಮೆಗಳ ಸಹಯೋಗದಿಂ ಪ್ರಣವಚೇತನದೊಳ್ ಅಜ್ಞಾನವಂ. ಶಮೆದಮೆಗಳ ಸಹಯೋಗದಿಂ ಪ್ರಣವಚೇತನದೊಳ್ ಅಜ್ಞಾನವಂ. ಕಳೆಯಬೇಕು ವಿಶ್ರಾಮದಿಂ ಸಮಾಧಿಯೊಳ್ ಸ್ಥಿತನಾಗಬೇಕು. ಕಳೆಯಬೇಕು ವಿಶ್ರಾಮದಿಂ ಸಮಾಧಿಯೊಳ್ ಸ್ಥಿತನಾಗಬೇಕು. ತಾತ್ಪರ್ಯ: ವಿವೇಕದಿಂದ ತಮವನ್ನು, ಸತ್ಕರ್ಮಗಳಿಂದ ರಜವನ್ನು, ಸಂಪದದೊಳಗೆ ಲೋಭವನ್ನು ವಾಸ್ತವದಲ್ಲಿ ತ್ಯಜಿಸಬೇಕು. ಶಮೆ ಧಮೆಗಳ ಸಹಯೋಗದಿಂದ ಪ್ರಣವಚೇತನದೊಳಗೆ ಅಜ್ಞಾನವನ್ನು ಕಳೆಯಬೇಕು. ವಿಶ್ರಾಮದಿಂದ ಸಮಾಧಿಯೊಳಗೆ ಸ್ಥಿತನಾಗಬೇಕು. ಸಮಾಧಿ ವಿಶ್ರಾಮ ಕಿಂ ಮತ್ಯಾವ ವಿಶ್ರಮಾಶ್ರಮವೂ ಸಂತುಷ್ಟವಲ್ಲವೋ. ಸಮಾಧಿ ವಿಶ್ರಾಮ ಕಿಂ ಮತ್ಯಾವ ವಿಶ್ರಮಾಶ್ರಮವೂ ಸಂತುಷ್ಟವಲ್ಲವೋ. ಸ್ವಯಂ ಸ್ಥಿತ ಆತ್ಮಸ್ವರೂಪ ಮೋಕ್ಷ ಫಲವೇ ಪೂರ್ಣ ರೂಪವೋ. ಎದುರೊಳ್ ಸಕಲ ದ್ವೈತಗಳೆಲ್ಲವೂ ಉಪೇಕ್ಷಿತವೋ. ಎದುರೊಳ್ ಸಕಲ ದ್ವೈತಗಳೆಲ್ಲವೂ ಉಪೇಕ್ಷಿತವೋ. ಪರಮಸ್ಥಿತ ಮಹಾತ್ಮ ಪುರುಷನೇ, ಪರಮಸ್ಥಿತ ಮಹಾತ್ಮ ಪುರುಷನೇ ಬ್ರಹ್ಮರೂಪವೋ. ತಾತ್ಪರ್ಯ: ಸಮಾಧಿಯ ವಿಶ್ರಾಮಕ್ಕೆಂದು ಮತ್ಯಾವ ವಿಶ್ರಮ ಆಶ್ರಮವೂ ಸಂತುಷ್ಟವಲ್ಲವು. ಸ್ವಯಂ ಸ್ಥಿತ ಆತ್ಮಸ್ವರೂಪ ಮೋಕ್ಷ ಫಲವೇ ಪೂರ್ಣರೂಪವು. ಎದುರೊಳಗೆ ಸಕಲ ದ್ವೈತಗಳೆಲ್ಲವೂ ಉಪೇಕ್ಷಿತವು. ಪರಮಸ್ಥಿತ ಮಹಾತ್ಮ ಪುರುಷನೇ ಬ್ರಹ್ಮರೂಪವು. ರಘುರಾಮ, ನಿರ್ವಾಣ ಪ್ರಾಪ್ತಿಗಾಗಿ 3 ಉಪಾಯಗಳು ಮನುಷ್ಯನಿಗೆ ಇರುವುದಾಗಿದೆ. ಶಾಸ್ತ್ರಾರ್ಥ ಚಿಂತನವು ತತ್ವಜ್ಞಾನಿಗಳೊಳ್ ಸಂಗವು. ಶಾಸ್ತ್ರಾರ್ಥ ಚಿಂತನವು ತತ್ವಜ್ಞಾನಿಗಳೊಳ್ ಸಂಗವು. ಧ್ಯಾನವೀಂ ಉತ್ತರೋತ್ತರದೊಳ್ ಪುರುಷಂಗೆ ಶ್ರೇಷ್ಠವೋ. ತತ್ವಜ್ಞಾನಿಯ ಚಿತ್ತದಿಂ ಅಜ್ಞಾನದಲಯವು.
ತತ್ವಜ್ಞಾನಿಯ ಚಿತ್ತದಿಂ ಅಜ್ಞಾನದ ಲಯವೂ ಜಗದ್ಭ್ರಾಂತಿ ನಷ್ಟವೂ ಸಮಾಧಿ ಸ್ವಯಂ ಸಿದ್ಧವೋ. ತಾತ್ಪರ್ಯ: ಶಾಸ್ತ್ರಾರ್ಥ ಚಿಂತನವು ತತ್ವಜ್ಞಾನಿಗಳೊಳಗೆ ಸಂಘವು, ಧ್ಯಾನವಿವು ಉತ್ತರೋತ್ತರದೊಳಗೆ ಪುರುಷನಿಗೆ ಶ್ರೇಷ್ಠವು. ತತ್ವಜ್ಞಾನಿಯ ಚಿತ್ತದಿಂದ ಅಜ್ಞಾನದ ಲಯವು, ಜಗದ ಭ್ರಾಂತಿ ನಷ್ಟವು, ಸಮಾಧಿ ಇದು ಸ್ವಯಂ ಸಿದ್ಧವು. ಒಂದಾನೊಂದು ಕಾಲದಲ್ಲಿ ನಾನು ಪೂರ್ಣಕಾಮನಾಗಿದ್ದೇನು ರಘುನಂದನ. ಆ ಸಮಯದಲ್ಲಿ ನಾನು ಭ್ರಮಾಪೂರಿತ ಲೋಕದ ವ್ಯವಹಾರಂ ತ್ಯಾಗಿಸಿದೆನೋ. ಭ್ರಮಾಪೂರಿತ ಲೋಕದ ವ್ಯವಹಾರಂ ತ್ಯಾಗಿಸಿದೆನು. ಏಕಾಂತಸ್ಥಾನವಂ ವಿಶ್ರಾಂತಿಗೆಮ್ಮರಸಿದೆನು. ಲೋಕದಳೀಂ ವಾಸವೇ ದುಃಖಕರವೆಂ ಯೋಚಿಸಿದೆನು. ಆಕಾಶ ನಿವಾಂತ ಕುಟೀರವಂ ನಿರ್ಮಿಸಿದೆನು. ಲೋಕದಳೀಂ ವಾಸವೇ ದುಃಖಕರವೆಂ ಯೋಚಿಸಿದೆನು. ಆಕಾಶ ನಿವಾಂತ ಕುಟೀರವಂ ನಿರ್ಮಿಸಿದೆನೋ. ತಾತ್ಪರ್ಯ: ಭ್ರಮಾಪೂರಿತ ಲೋಕದ ವ್ಯವಹಾರವನ್ನು ತ್ಯಾಗಿಸಿದೆನು, ಏಕಾಂತ ಸ್ಥಾನವನ್ನು ವಿಶ್ರಾಂತಿಗೆಂದು ಅರಸಿದೆನು. ಲೋಕದಳು ಈ ವಾಸವೇ ದುಃಖಕರವೆಂದು ಯೋಚಿಸಿದೆನು. ಆಕಾಶ ನಿವಾಂತವಾದ ಕುಟೀರವನ್ನು ನಿರ್ಮಿಸಿದೆನು. ಭೂತ ಅಗಮ್ಯ ಸಂಕಲ್ಪಮಯ ಕುಟೀರವಂ ಪ್ರವೇಶಿಸಿದೆನೋ. ಭೂತ ಅಗಮ್ಯ ಸಂಕಲ್ಪಮಯ ಕುಟೀರವಂ ಪ್ರವೇಶಿಸಿದೆನೋ. ಪದ್ಮಾಸನದೊಳ್ ಮೌನಧಾರಣದಿಂ ಶಾಂತತೆಯೊಳ್ ಚಿತ್ತೈಸಿದೆನೋ. ಅಲ್ಪಕಾಲದೊಳ್ ನಿರ್ವಿಕಲ್ಪ ಸಮಾಧಿಯಂ ಗಳಿಸಿದೆನು. ಅಲ್ಪಕಾಲದೊಳ್ ನಿರ್ವಿಕಲ್ಪ ಸಮಾಧಿಯಂ ಗಳಿಸಿದೆನೋ. ಸಂಕಲ್ಪದೊಳ್ ಶತವರ್ಷವಂ ಕ್ಷಣದೊಳ್ ಕಳೆದೆನೋ. ತಾತ್ಪರ್ಯ: ಭೂತ ಅಗಮ್ಯ ಸಂಕಲ್ಪಮಯ ಕುಟೀರವನ್ನು ಪ್ರವೇಶಿಸಿದೆನು. ಪದ್ಮಾಸನದೊಳಗೆ ಮೌನ ಧಾರಣದಿಂದ ಶಾಂತತೆಯೊಳಗೆ ಚಿತ್ತೈಸಿದೆನು. ಅಲ್ಪಕಾಲದೊಳಗೆ ನಿರ್ವಿಕಲ್ಪ ಸಮಾಧಿಯನ್ನು ಗಳಿಸಿದೆನು. ಸಂಕಲ್ಪದೊಳಗೆ ಶತವರ್ಷವನ್ನು ಕ್ಷಣದೊಳಗೆ ಕಳೆದೆನು. ಸಮಾಧಿಂ ವಿರತ ನಂತರದೊಳ್ ಧ್ವನಿಯಂ ಆಲಿಸಿದೆನು. ಸಮಾಧಿಂ ವಿರತ ನಂತರದೊಳ್ ಧ್ವನಿಯಂ ಆಲಿಸಿದೆನು. ಪದಾಕ್ಷರ ಅಸ್ಪಷ್ಟತೆಯೊಳ್ ಧ್ವನಿಗ್ರಹಣದೊಳ್ ಅಸಮರ್ಥನಾದೆನು. ಆ ಕ್ಷಣದೊಳ್ಳಾಂ ದೇಹವಂ ತ್ಯಜಿಸಿ ಚೇತನಾಕಾಶ ರೂಪವಂ ಹೊಂದಿದೆನು. ಸಂಕಲ್ಪ ರೂಪದಿಂ ನಾಂ ಚಿತ್ತಾಕಾಶವಂ ಪ್ರಾಪ್ತಗೈದೆನೋ. ಆ ಕ್ಷಣದೊಳ್ಳಾಂ ದೇಹವಂ ತ್ಯಜಿಸಿ ಚೇತನಾಕಾಶ ರೂಪವಂ ಹೊಂದಿದೆನು.
ಸಂಕಲ್ಪರೂಪದಿಂ ನಾಂ ಚಿತ್ತಾಕಾಶವಂ ಪ್ರಾಪ್ತಗೈದನೋ. ತಾತ್ಪರ್ಯ: ಸಮಾಧಿಯಿಂದ ವಿರತ ನಂತರದೊಳಗೆ ಧ್ವನಿಯನ್ನು ಆಲಿಸಿದೆನು. ಪದಾಕ್ಷರ ಅಸ್ಪಷ್ಟತೆಯೊಳಗೆ ಧ್ವನಿಗ್ರಹಣದೊಳಗೆ ಅಸಮರ್ಥನಾದೆನು. ಆ ಕ್ಷಣದೊಳು ನಾನು ದೇಹವನ್ನು ತ್ಯಜಿಸಿ ಚೇತನಾಕಾಶ ರೂಪವನ್ನು ಹೊಂದಿದೆನು. ಸಂಕಲ್ಪ ರೂಪದಿಂದ ನಾನು ಚಿತ್ತಾಕಾಶವನ್ನು ಪ್ರಾಪ್ತಗೈದೆನು. ನಂತರದೊಳ್ ಬುದ್ಧಿ ತತ್ವಸ್ಥಾನವಂ ಆಕ್ರಮಿಸಿದೆನೋ. ಕಾಲಾಂತರದೊಳ್ ಚೇತನಾಮಯ ಸ್ವರೂಪವಂ ಗಳಿಸಿದೆನೋ. ನಂತರದೊಳ್ ಬುದ್ಧಿ ತತ್ವಸ್ಥಾನವಂ ಆಕ್ರಮಿಸಿದೆನೋ. ಕಾಲಾಂತರದೊಳ್ ಚೇತನಾಮಯ ಸ್ವರೂಪವಂ ಗಳಿಸಿದೆನೋ. ನನ್ನೀಂ ಚೇತನವು ಮಹಾಕಾಶದಲ್ಲಿ ವ್ಯಾಪಿಸಿತೋ. ಕ್ಷಣದೊಳ್ ಬ್ರಹ್ಮಾಂಡವೀ ದೃಷ್ಟಿಯೊಳ್ ಗೋಚರಿಸಿತೋ. ಕ್ಷಣದೊಳ್ ಬ್ರಹ್ಮಾಂಡವೀಂ ದೃಷ್ಟಿಯೊಳ್ ಗೋಚರಿಸಿತೋ. ತಾತ್ಪರ್ಯ: ನಂತರದೊಳಗೆ ಬುದ್ಧಿ ತತ್ವ ಸ್ಥಾನವನ್ನು ಆಕ್ರಮಿಸಿದೆನು. ಕಾಲಾಂತರದೊಳಗೆ ಚೇತನಾಮಯ ಸ್ವರೂಪವನ್ನು ಗಳಿಸಿದೆನು. ನನ್ನ ಈ ಚೇತನವು ಮಹಾಕಾಶದಲ್ಲಿ ವ್ಯಾಪಿಸಿತು. ಕ್ಷಣದೊಳಗೆ ಬ್ರಹ್ಮಾಂಡವಿದು ದೃಷ್ಟಿಯೊಳಗೆ ಗೋಚರಿಸಿತು. ಪರಮಚೇತನಾಕಾಶ ಕೋಶದೊಳ್ ಸ್ಥಿತನಾದೆನು. ಪರಮಚೇತನಾಕಾಶ ಕೋಶದೊಳ್ ಸ್ಥಿತನಾದೆನೋ. ಸಕಲ ಲೋಕವೀಂ ಶೂನ್ಯ ಜಾಲವೆಂ ಅರಿತೆನೋ. ಸಕಲವೀಂ ಅಜ್ಞಾನ ದೋಷದೊಳ್ ಕಲ್ಪಿತವೆಂ ತಿಳಿದೆನೋ. ಸೃಷ್ಟಿಯೀಂ ಪರಮಾರ್ಥ ಚೈತನ್ಯ ಸ್ವರೂಪವೆಂ ಅರ್ಥೈಸಿದೆನೋ. ಸೃಷ್ಟಿಯೀಂ ಪರಮಾರ್ಥ ಚೈತನ್ಯ ಸ್ವರೂಪವೆಂ ಅರ್ಥೈಸಿದೆನೋ. ತಾತ್ಪರ್ಯ: ಪರಮಚೇತನಾಕಾಶ ಕೋಶದೊಳಗೆ ಸ್ಥಿತನಾದೆನು. ಸಕಲ ಲೋಕವಿವು ಶೂನ್ಯ ಜಾಲವೆಂದು ಅರಿತೆನು. ಸಕಲವಿವು ಅಜ್ಞಾನ ದೋಷದೊಳಗೆ ಕಲ್ಪಿತವೆಂದು ತಿಳಿದೆನು. ಸೃಷ್ಟಿ ಇದು ಪರಮಾರ್ಥ ಚೈತನ್ಯ ಸ್ವರೂಪವೆಂದು ಅರ್ಥೈಸಿದೆನು. ರಘುಕುಲ ತಿಲಕ ರಘುಕುಲ ತಿಲಕ ಉಪರ್ಯುಕ್ತ ರೂಪದಿಂ ನಾಂ ಧ್ವನಿಯ ಕಾರಣವಂ ಅರಸುತ ಚೇತನಾಕಾಶ ರೂಪದೊಳ್ ಭ್ರಮಣವಂ ಗೈದೆನೋ. ನಂತರದೊಳ್ ವೀಣಾರೂಪ ಧ್ವನಿಯಂ ಕೇಳಿದೆನೋ. ನಂತರದೊಳ್ ವೀಣಾರೂಪ ಧ್ವನಿಯಂ ಕೇಳಿದೆನೋ. ಮಧುರಸ್ವರದಿಂ ಮಧುರಸ್ವರದಿಂ ಪ್ರಕಟಿತ ಆರ್ಯ ಚಂದವಂ ಆಲಿಸಿದೆನೋ. ಮಧುರ ಸ್ವರದಿಂ ಪ್ರಕಟಿತ ಆರ್ಯ ಚಂದವಂ ಆಲಿಸಿದೆನೋ. ತಾತ್ಪರ್ಯ:
ರಘುಕುಲ ತಿಲಕ ಉಪಯುಕ್ತ ರೂಪದಿಂದ ನಾನು ಧ್ವನಿಯ ಕಾರಣವನ್ನು ಅರಸುತ್ತಾ ಚೇತನಾಕಾಶ ರೂಪದೊಳಗೆ ಭ್ರಮಣವನ್ನು ಮಾಡಿದೆನು. ನಂತರದೊಳಗೆ ವೀಣಾ ರೂಪದ ಧ್ವನಿಯನ್ನು ಕೇಳಿದೆನು. ಮಧುರ ಸ್ವರದಿಂದ ಪ್ರಕಟಿತ ಆರ್ಯ ಛಂದವನ್ನು ಆಲಿಸಿದೆನು. ಆ ಛಂದವೋ ಈ ರೀತಿಯಾಗಿತ್ತು. ಅಸದು ಚಿತರಿಕ್ತ ಚೇತನ ಸಂಸ್ಕೃತಿ ಸರತಿ ಪ್ರಮುಹ್ಯಮಾನಾನಾಂ ಅವಲಂಬನ ತಟವಿಟ ಪಿನಮುಭಿನೌ ಮಿಭವಂ ತಮೇ ಮುನೇ. ಸ್ತ್ರೀಯ ನುಡಿಯು ಪ್ರಯೋಜವಿಲ್ಲೆಂ ನಾ ಬಗೆದನು. ಸ್ತ್ರೀಯ ನುಡಿಯು ಪ್ರಯೋಜವಿಲ್ಲೆಂ ನಾ ಬಗೆದನು. ಮುಂಬರೆದ ನಂತರದೊಳ್ ಮಾಯೈಂ ನೋಡಿದನು. ಅನಾದರಣದಿಂ ಆಕಾಶದೊಳ್ ವಿಚರಣದೊಳು ತೊಡಗಿದೆನೋ. ಅನಾದರಣದಿಂ ಆಕಾಶದೊಳ್ ವಿಚರಣದೊಳ್ ತೊಡಗಿದೆನೋ. ಸ್ಥಿರತೆಯಿಂ ಜಗನ್ಮಾಯಯ ನಿರೀಕ್ಷಣೆಯೊಳ್ ಪ್ರವೃತ್ತಿಸಿದೆನೋ. ತಾತ್ಪರ್ಯ: ಸ್ತ್ರೀಯ ನುಡಿಯು ಪ್ರಯೋಜನವಿಲ್ಲವೆಂದು ನಾ ಬಗೆದೆನು. ಮುಂದುವರೆದು ನಂತರದೊಳಗೆ ಮಾಯೆ ಇದನ್ನು ನೋಡಿದೆನು. ಅನಾದರಣದಿಂದ ಆಕಾಶದೊಳಗೆ ವಿಚರಣದಲ್ಲಿ ತೊಡಗಿದೆನು. ಸ್ಥಿರತೆಯಿಂದ ಜಗನ್ಮಾಯೆಯ ನಿರೀಕ್ಷಣೆಯೊಳಗೆ ಪ್ರವೃತ್ತಿಸಿದೆನು. ಆ ಕ್ಷಣದೊಳ್ ಸಕಲ ಜಗವೀಂ ಶೂನ್ಯ ರೂಪದಿಂದೋರಿತೋ. ಆ ಕ್ಷಣದೊಳ್ ಸಕಲ ಜಗವೀಂ ಶೂನ್ಯ ರೂಪದಿಂದೋರಿತೋ. ಸಕಲೆಡೆಯಲ್ ಚೇತನವೀಂ ಓತಪ್ರೋತದಿಂ ಕಂಡಿತೋ. ಸತ್ಯಯೀಂ ಚಿನ್ಮಯತಯಿಂ ಸದ್ರೂಪತೈಂ ಪ್ರಕಟವಾಯಿತೋ. ಜಗಪ್ರಸಾರಿತ ಜಾಲವೀಂ ಬ್ರಹ್ಮಸ್ವರೂಪವೆಂ ಅರಿವಾಯಿತೋ. ಜಗಪ್ರಸಾರಿತ ಜಾಲವೀಂ ಬ್ರಹ್ಮಸ್ವರೂಪವೆಂ ಅರಿವಾಯಿತೋ. ತಾತ್ಪರ್ಯ: ಆ ಕ್ಷಣದಲ್ಲಿ ಸಕಲ ಜಗವಿವು ಶೂನ್ಯ ರೂಪದಿಂದ ತೋರಿತು. ಸಕಲೆಡೆಯಲ್ಲಿ ಚೇತನವಿವು ಓತಪ್ರೋತದಿಂದ ಕಂಡಿತು. ಸಾರವಿದು ಚಿನ್ಮಯತೆಯಿಂದ ಸದ್ರೂಪತೆಯಿಂದ ಪ್ರಕಟವಾಯಿತು. ಜಗಪ್ರಸಾರಿತ ಜಾಲವಿವು ಬ್ರಹ್ಮಸ್ವರೂಪವೆಂದು ಅರಿವಾಯಿತು.